ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, KBC ಕಲಿಯೋಣ ಬನ್ನಿ ಕಂಪ್ಯೂಟರ್ ಈ ಸೀರೀಸ್ ನ 38th ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಕಾವ್ಯ ಭಟ್. ಫ್ರೆಂಡ್ಸ್, ಹಿಂದಿನ ಟ್ಯೂಟೋರಿಯಲ್ ನಲ್ಲಿ ನಾವು ಆಲ್ರೆಡಿ ಮೈಕ್ರೋಸಾಫ್ಟ್ ಅಕೌಂಟ್ ಅಂದ್ರೆ ಏನು, ಅದರಿಂದ ಆಗುವಂತಹ ಉಪಯೋಗಗಳೇನು, ಹಾಗೆ ಹೇಗೆ ಒಂದು ಹೊಸ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಕಲ್ತ್ಕೊಂಡ್ವಿ. ಅದರ ಮುಂದುವರಿದ ಭಾಗವಾಗಿ ಈ ಟ್ಯೂಟೋರಿಯಲ್ ನಲ್ಲಿ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ನಾವು ಮೈಕ್ರೋಸಾಫ್ಟ್ ಅಕೌಂಟ್ಗೆ ಸೈನ್ ಇನ್ ಆಗೋದು ಹೇಗೆ, ಹಾಗೆ ವಿಂಡೋಸ್ ಹೆಲೋ ಅಂತ ಒಂದು ಫೀಚರ್ ಇದೆ. ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಪಿನ್ ಅಥವಾ ಫಿಂಗರ್ ಪ್ರಿಂಟ್, ಕೆಲವು ಲ್ಯಾಪ್ಟಾಪ್ ಗಳಲ್ಲಿ ಫಿಂಗರ್ ಪ್ರಿಂಟ್ ಆಪ್ಷನ್ ಇರುತ್ತೆ. ಸೊ ಇದನ್ನೆಲ್ಲ ಸೆಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಈ ಟ್ಯೂಟೋರಿಯಲ್ ನಲ್ಲಿ ಕಲಿತಾ ಇದೀವಿ. ಈ ವಿಂಡೋಸ್ ಹೆಲೋ ಆಕ್ಸೆಸ್ ಏನಿದೆ ಅದು ನಿಮ್ಗೆ ಸಿಗೋದು ಮೈಕ್ರೋಸಾಫ್ಟ್ ಅಕೌಂಟ್ಗೆ ಸೈನ್ ಇನ್ ಆದಾಗ ಮಾತ್ರ, ಪಿನ್ ಅಥವಾ ಫಿಂಗರ್ ಪ್ರಿಂಟ್ ಸೆಟ್ ಮಾಡೋದಕ್ಕೆ. ಹಾಗೇನೆ ಫ್ರೆಂಡ್ಸ್, ಯಾರಾದ್ರೂ ಹೊಸ ಲ್ಯಾಪ್ಟಾಪ್ ವಿಂಡೋಸ್ 10 ಅಥವಾ ವಿಂಡೋಸ್ 11 ತಗೊಂಡು ಈಗ ತಾನೇ ಸೆಟಪ್ ಮಾಡ್ತಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಅದು ನಿಮ್ಮ ಮೈಕ್ರೋಸಾಫ್ಟ್ ಅಕೌಂಟ್ಗೆ ಸೈನ್ ಇನ್ ಆಗಕ್ಕೆ ಆಪ್ಷನ್ ಕೊಡುತ್ತೆ. ಹೇಗೆ ನಮ್ಮ ಫೋನ್ ಅಲ್ಲಿ ಆನ್ ಮಾಡ್ತಾನೆ ಗೂಗಲ್ ಅಕೌಂಟ್ ಸೈನ್ ಇನ್ ಕೇಳುತ್ತಲ್ಲ, ಅದೇ ತರ ಮೈಕ್ರೋಸಾಫ್ಟ್ ಅಕೌಂಟ್ ಸೈನ್ ಇನ್ ಲ್ಯಾಪ್ಟಾಪ್ ಅಲ್ಲಿ ಕೇಳುತ್ತೆ. ಸೊ ಸ್ಟಾರ್ಟಿಂಗ್ ಯಾವಾಗ ಅದು ಕೇಳುತ್ತೆ ಅಲ್ಲೇ ಸೆಟ್ ಮಾಡ್ಕೊಂಡ್ರೆ ದಿ ಬೆಸ್ಟ್ ಅದು. ಯಾಕೆಂದ್ರೆ ಆ ಥರ ಸೆಟ್ ಮಾಡ್ಕೊಂಡ್ರೆ ಮುಂದಿನ ನಾನು ಪ್ರೊಸೀಜರ್ಸ್ ಏನು ಹೇಳ್ತಾ ಹೋಗ್ತೀನಲ್ಲ ಈಗ ಅದನ್ನ ಮಾಡೋ ಅವಶ್ಯಕತೆನೇ ಇರಲ್ಲ. ಇದು ನಾನೇನು ಹೇಳ್ತಿರೋದು ಅಂದ್ರೆ ಆಲ್ರೆಡಿ ಲೋಕಲ್ ಅಕೌಂಟ್ ಅಂತ ಕ್ರಿಯೇಟ್ ಆಗಿರುತ್ತೆ, ಅವರು ಮೈಕ್ರೋಸಾಫ್ಟ್ ಅಕೌಂಟ್ ನ ಹೇಗೆ ಆಡ್ ಮಾಡ್ಕೊಳ್ಳೋದು ಅಂತ ಹೇಳ್ತಿದ್ದೀನಿ. ಈಗ ಹೆಚ್ಚು ಕಡಿಮೆ ಏನಾಗುತ್ತೆ ಅಂದ್ರೆ ಎಲ್ಲಾ ಲ್ಯಾಪ್ಟಾಪ್ ಗಳಲ್ಲೂ MS ಆಫೀಸ್ ಅಂತ ಏನಾದ್ರೂ ಕೊಡೋದಿದ್ರೆ ನೀವು ಫಸ್ಟ್ ಯಾವ ಮೈಕ್ರೋಸಾಫ್ಟ್ ಅಕೌಂಟ್ ಸೈನ್ ಇನ್ ಆಗ್ತಿರಲ್ಲ ಆ ಮೈಕ್ರೋಸಾಫ್ಟ್ ಅಕೌಂಟ್ಗೆನೆ ನಿಮ್ಮ MS ಆಫೀಸ್ ಪ್ರಾಡಕ್ಟ್ ಕೀ ಸೇವ್ ಆಗುತ್ತೆ. ನೀವು ಮೈಕ್ರೋಸಾಫ್ಟ್ ಅಕೌಂಟ್ಗೆ ಲಾಗಿನ್ ಆದ್ರೆ ಮಾತ್ರ ನಿಮ್ಗೆ ನಿಮ್ಮ MS ಆಫೀಸ್ ಆಕ್ಸೆಸ್ ಕಂಪ್ಲೀಟ್ ಆಗಿ ಮುಂದಿನ ಸರ್ತಿನೂ ಸಿಗಕ್ಕೆ ಸಾಧ್ಯ. ಇಲ್ಲ ಅಂದ್ರೆ MS ಆಫೀಸ್ ನಿಮ್ಗೆ ಕರೆಕ್ಟ್ ಆಗಿ ವರ್ಕ್ ಆಗದೆ ಇರ್ಬೋದು. ಸೊ ಮರಿಬೇಡಿ, ಫಸ್ಟ್ ಟೈಮ್ ಲ್ಯಾಪ್ಟಾಪ್ ಸೆಟ್ ಮಾಡುವಾಗ MS ಅಕೌಂಟ್ ಸೈನ್ ಇನ್ ಕೇಳಿದ್ರೆ ಆಗ ಫಸ್ಟ್ ಸೈನ್ ಇನ್ ಆಗಿ ಆಮೇಲೆ ಮಿಕ್ಕಿದ ಎಲ್ಲಾ ಪ್ರೊಸೀಜರ್ಸ್ ನ ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ ಹಾಗಾದ್ರೆ ಇವತ್ತಿನ ಟ್ಯೂಟೋರಿಯಲ್ ನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಅಲ್ವಾ? ಆಸ್ ಯೂಶುವಲ್ ನನ್ನ ಫೋಕಸ್ ಈಗ ಡೆಸ್ಕ್ಟಾಪ್ ನಲ್ಲೇ ಇದೆ. ಓಕೆ, ಇಲ್ಲಿ ನಾನು ಶಾರ್ಟ್ ಕಟ್ಸ್ ಹೇಳ್ತಾ ಹೋಗ್ತೀನಿ. ಆಕ್ಚುಲಿ ನಾವು ಈಗ ಹೋಗ್ಬೇಕಾಗಿರುವಂತ ಆಪ್ಷನ್ ವಿಂಡೋಸ್ ಸೆಟ್ಟಿಂಗ್ಸ್ ನಲ್ಲಿ ಇದೆ. ಅಂದ್ರೆ ವಿಂಡೋಸ್ ಮಾಡಿದಾಗ ಏನ್ ಸೆಟ್ಟಿಂಗ್ಸ್ ಗೆ ಹೋಗ್ತೀವಲ್ಲ ಅಲ್ಲಿ ಅಕೌಂಟ್ಸ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಅಲ್ಲಿ ನಾವು ಮೈಕ್ರೋಸಾಫ್ಟ್ ಅಕೌಂಟ್ಗೆ ಸೈನ್ ಇನ್ ಮಾಡಬೇಕಾಗುತ್ತೆ. ಅಷ್ಟು ಲಾಂಗ್ ಪ್ರೊಸೀಜರ್ಸ್ ನ ಫಾಲೋ ಮಾಡೋದ್ರ ಬದಲು ಈಗ ನಾನು ಶಾರ್ಟ್ ಆಗಿ ಹೇಗೆ ಸರ್ಚ್ ಮಾಡಿ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬೋದು ಅಂತ ಹೇಳ್ತೀನಿ. ಸೊ ಮೊದಲು ವಿಂಡೋಸ್ ಕೀ ಕೊಟ್ಟು ಸ್ಟಾರ್ಟ್ ಮೆನು ಆಕ್ಟಿವೇಟ್ ಮಾಡೋಣ. ಓಕೆ, ಸರ್ಚ್ ಬಾಕ್ಸ್ ಬಂದಿದೆ. ಇಲ್ಲಿ ಅಕೌಂಟ್ಸ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಸೊ ನೋಡಿ, ಎ ಕೊಟ್ಟ ತಕ್ಷಣ ಯೋರ್ ಅಕೌಂಟ್ ಇನ್ಫೋ ಅಂತ ಸಿಕ್ಕಿದೆ. ಬಟ್ ಪ್ರತಿ ಸತಿ ಈ ತರ ಸಿಗುತ್ತೆ ಅಂತಲ್ಲ, ಕೆಲವು ಸತಿ ಬೇರೆ ಬೇರೆ ಆಪ್ಸ್ ಹೆಸರು ಕೂಡ ಹೇಳುತ್ತೆ. ಅದು ಅಂದ್ರೆ ಎ ಇಂದ ಇರುವಂತಹ ಆಪ್ಸ್ ಹೆಸರು. ಆತರ ಹೇಳಿದಾಗ ನಾವು ಮುಂದಿನ ಅಕ್ಷರಗಳನ್ನ ಟೈಪ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ACCOUNT ಇಷ್ಟು ಟೈಪ್ ಮಾಡೋ ಒಳಗೆ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ. ಸೊ ನಮ್ಗೆ ಯೋರ್ ಅಕೌಂಟ್ ಇನ್ಫೋ ಅಂತ ಹೇಳ್ಬೇಕದು. ಇಲ್ಲಿ ಎಂಟರ್ ಕೊಡ್ತಿದ್ದೀನಿ ನಾನು. ನೋಡಿ, ಇಲ್ಲಿ ಅಡ್ಜಸ್ಟ್ ಯುವರ್ ಫೋಟೋ ಅಂತ, ಅಂದ್ರೆ ನಮ್ಮ ಪ್ರೊಫೈಲ್ ಫೋಟೋ ತರ ಇಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಸೆಟ್ ಮಾಡ್ಬೇಕು ಅಂದ್ರೆ ಇಲ್ಲೇ ಕ್ಯಾಮ್ರಾ ಆನ್ ಆಗುತ್ತೆ. ಇಲ್ಲಿ ಟೇಕ್ ಎ ಫೋಟೋ ಅಂತ ಹೇಳ್ತಿದೆ. ಇದ್ ನಂಗೆ ಈಗ ಸದ್ಯಕ್ಕೆ ಬೇಡ. ಹಾಗೆ ಟ್ಯಾಬ್ ಕೊಟ್ರೆ ಚೂಸ್ ಎ ಫೈಲ್ ಅಂತ ಹೇಳ್ತಿದೆ. ಅಂದ್ರೆ ಆಲ್ರೆಡಿ ನಮ್ಮ ಫೋಟೋ ಇರೋದನ್ನ ಅಪ್ಲೋಡ್ ಮಾಡ್ಲಿಕ್ಕೆ. ಹಾಗೆ ಟ್ಯಾಬ್ ಕೊಡ್ತಾ ಇದೀನಿ. ನೋಡಿ, ಇಲ್ಲಿ ನಮ್ಗೆ ಬೇಕಾಗಿರುವಂತಹ ಆಪ್ಷನ್ ಸಿಕ್ಕಿದೆ, ಲೋಕಲ್ ಅಕೌಂಟ್ ಅಂತ ಹೇಳಿ. ಆಮೇಲೆ ಸೈನ್ ಇನ್ ವಿತ್ ಮೈಕ್ರೋಸಾಫ್ಟ್ ಅಕೌಂಟ್ ಇನ್ಸ್ಟೆಡ್ ಅಂತ ಹೇಳ್ತಿದೆ. ಇಲ್ಲಿ ಎಂಟರ್ ಕೊಡ್ತಾ ಇದ್ದೀನಿ. ಹಾಗೆ ನೀವು ಈ ತರ ಸೈನ್ ಇನ್ ಎಲ್ಲ ಆಗುವಾಗ ಇಂಟರ್ನೆಟ್ ಕನೆಕ್ಷನ್ ಇರ್ಲೇಬೇಕಾಗುತ್ತೆ. ಇಲ್ಲಿ ನಮ್ಗೆ ಇಮೇಲ್ ಹಾಕೋದಕ್ಕೆ ಆಪ್ಷನ್ ಓಪನ್ ಆಗಿದೆ, ಅಂದ್ರೆ ಎಡಿಟ್ ಬಾಕ್ಸ್ ಓಪನ್ ಆಗಿದೆ. ಇದು ಜಾಸ್ ಯೂಸ್ ಮಾಡ್ತಿರೋದ್ರಿಂದ ಆಟೋಮೆಟಿಕ್ ಆಗಿ ಬಾಕ್ಸ್ ಒಳಗಡೆ ಹೋಗಿದೆ. ಕೆಲವು ಸತಿ NVDA ಯೂಸ್ ಮಾಡುವಾಗ ಸೌಂಡ್ ಅಬ್ಸರ್ವ್ ಮಾಡಿ ಎಡಿಟ್ ಬಾಕ್ಸ್ ಒಳಗಡೆ ಹೋಗುವಾಗ ಒಂದು ಕ್ಲಿಕ್ಕಿಂಗ್ ಸೌಂಡ್ ಬರುತ್ತೆ.
ಅದು ಇನ್ ಕೇಸ್ ಬಂದಿಲ್ಲ ಅಂದ್ರೆ ನೀವು ಸ್ಪೇಸ್ ಕೊಟ್ಟು ಎಡಿಟ್ ಬಾಕ್ಸ್ ನ ಓಪನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಮೇಲ್ ಐಡಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ನನ್ನ ಮೈಕ್ರೋಸಾಫ್ಟ್ ಅಕೌಂಟ್ ಮೇಲ್ ಐಡಿ ಟೈಪ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ, ಗೂಗಲ್ ಮೇಲ್ ಐಡಿ ಅಲ್ಲ. ಸೊ ಗೂಗಲ್ ಮೇಲ್ ಐಡಿ ಅಂದ್ರೆ ಜಿಮೇಲ್ ಐಡಿನ ನಾವು ಮತ್ತೆ ಬೇಕಾದ್ರೆ ಅಕೌಂಟ್ಗೆ ಸಿಂಕ್ ಮಾಡ್ಕೋಬಹುದು ಲ್ಯಾಪ್ಟಾಪ್ಗೆ. ಅದ್ರ ಬಗ್ಗೆ ಆಲ್ರೆಡಿ ಚಂದನ್ ಅವರು ಟ್ಯೂಟೋರಿಯಲ್ ಮಾಡಿದ್ದಾರೆ, ನಮ್ಮ ಜಿಮೇಲ್ ಅಕೌಂಟ್ನ ಹೇಗೆ ಸಿಂಕ್ ಮಾಡ್ಕೋಬಹುದು ಕಂಪ್ಯೂಟರ್ಗೆ ಅಂತ. ಈಗ ನಾನು ಮೈಕ್ರೋಸಾಫ್ಟ್ ಅಕೌಂಟ್ ಮೇಲ್ ಐಡಿ ಹಾಕ್ತಿದ್ದೀನಿ ಇಲ್ಲಿ. ಓಕೆ, ಮೇಲ್ ಐಡಿ ಕೊಟ್ಟಿದ್ದೀನಿ. ಇಲ್ಲಿ ಎಂಟರ್ ಕೊಡ್ಬೋದು ಅಥವಾ ಟ್ಯಾಬ್ ಮಾಡ್ತಾ ಹೋಗಿ ನೆಕ್ಸ್ಟ್ ಬಟನ್ ಸಿಗುತ್ತೆ, ಇಲ್ಲಿ ಎಂಟರ್ ಕೊಡ್ಬೋದು. ಇಲ್ಲಿ ಪಾಸ್ವರ್ಡ್ ಕೊಡ್ತಾ ಇದ್ದೀನಿ. ಓಕೆ, ಇಲ್ಲೂ ಎಂಟರ್ ಕೊಡ್ಬೋದು ಅಥವಾ ಫರ್ಗಾಟ್ ಪಾಸ್ವರ್ಡ್ ಅಂತೆಲ್ಲ ಸಿಗುತ್ತೆ ನಿಮ್ಗೆ ಟ್ಯಾಬ್ ಕೊಟ್ರೆ. ಸೊ ಇನ್ ಕೇಸ್ ಪಾಸ್ವರ್ಡ್ ಮರ್ತಿದ್ರೆ ರೀಸೆಟ್ ಮಾಡ್ಲಿಕ್ಕೆ ಫೈನಲ್ ಆಗಿ ಸೈನ್ ಇನ್ ಬಟನ್ ಸಿಗುತ್ತೆ, ಇಲ್ಲಿ ಎಂಟರ್ ಕೊಡ್ಬೇಕು. Get more when you sign in. Get more when you sign in. To activate, press enter. Get more when you sign in. Get more when you sign in. Microsoft. Sign into this computer using your Microsoft account. Current Windows password. Password edit. ನೋಡಿ, ಇಲ್ಲಿ ಕರೆಂಟ್ ವಿಂಡೋಸ್ ಪಾಸ್ವರ್ಡ್ ಅಂತ ಕೇಳ್ತಿದೆ. ಅಂದ್ರೆ ಈಗ ನೀವು ಲ್ಯಾಪ್ಟಾಪ್ಗೆ ಏನಾದ್ರೂ ಪಾಸ್ವರ್ಡ್ ಹಾಕಿದ್ರೆ ಅದನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಇನ್ ಕೇಸ್ ನೀವೇನು ಹಾಕಿಲ್ಲ ಅಂದ್ರೆ ಇಲ್ಲಿ ಟ್ಯಾಬ್ ಕೊಟ್ಟು Next button to activate, press enter. ನೆಕ್ಸ್ಟ್ ಬಟನ್ ಸಿಗುತ್ತೆ, ಎಂಟರ್ ಕೊಡ್ಬೋದು. Enter. ಓಕೆ, ಸೊ ಸೈನ್ ಇನ್ ಆಗ್ತಿದೆ ಈಗ. Warning icon. Yes. Set up button to activate, press enter. ಓಕೆ, ಇಲ್ಲಿ ಇಷ್ಟನ್ನೇ ಹೇಳಿದೆ. ಏನ್ ಹೇಳ್ತಿದೆ ಅದು ಡೈಲಾಗ್ ಬಾಕ್ಸ್ ಫುಲ್ ಓದಿಸ್ಕೊಳ್ಳೋಣ. ಇನ್ಸರ್ಟ್ ಬಿ. Button. Group. Want to use your fingerprint to sign in faster and more securely? Your device has a fingerprint sensor that works with Windows Hello, giving you a simple password-free way to verify your identity. Group. Learn more about account protection link. ಇಲ್ಲಿ ಅದೇನು ಹೇಳ್ತಿದೆ ಆಲ್ರೆಡಿ ಅದೇ ಡಿಟೆಕ್ಟ್ ಮಾಡಿ ಹೇಳ್ತಿದೆ. ನಿಮ್ಮ ಲ್ಯಾಪ್ಟಾಪ್ ನಲ್ಲಿ ಫಿಂಗರ್ ಪ್ರಿಂಟ್ ಆಪ್ಷನ್ ಇದೆ. ಸೊ ನಿಮ್ಗೆ ಫಿಂಗರ್ ಪ್ರಿಂಟ್ ಯೂಸ್ ಮಾಡಿ ಸೈನ್ ಇನ್ ಮಾಡೋಕೆ ಸೆಟ್ ಮಾಡಬೇಕಾ ಅಂತ. ಇಲ್ಲಿ ಫೋಕಸ್ ಎಲ್ಲಿದೆ ಅಂತ ನೋಡೋಣ. Yes, set up button. Yes, set up ಅಂತ ಇದೆ. ಅಥವಾ Want to use your fingerprint to sign in faster and more securely? Windows Hello fingerprint. Learn more about account protection link. Learn more about ಅಂತ ಹೇಳ್ತಿದೆ. ಅಂದ್ರೆ ಅಕೌಂಟ್ ಪ್ರೊಟೆಕ್ಷನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ಇಲ್ಲಿ ಎಂಟರ್ ಕೊಡಬಹುದು. Skip for now link. ಇಲ್ಲಿ ನೆಕ್ಸ್ಟ್ ಆಪ್ಷನ್ ಸ್ಕಿಪ್ ಫಾರ್ ನೌ ಅಂತ ಇದೆ. ಅಂದ್ರೆ ಈಗ ಸದ್ಯಕ್ಕೆ ಬೇಡ, ಆಮೇಲೆ ಸೆಟ್ ಮಾಡ್ಕೊಳ್ಳೋಣ ಅಂತಿದ್ರೆ ಇಲ್ಲಿ ಎಂಟರ್ ಕೊಡಬಹುದು. ಓಕೆ, create a pin. Just a moment. Just a moment. Just a moment. Create a pin. Next button to activate, press enter. ಇಲ್ಲಿ ನೋಡಿ, ನಾನು ಹೇಳಿದ್ದೆ ಪಿನ್ ಸೆಟ್ ಮಾಡ್ಕೊಳ್ಬಹುದು ವಿಂಡೋಸ್ ಹೆಲೋ ಅಲ್ಲಿ ಅಂತ. ಸೊ ಇಲ್ಲಿ ಕ್ರಿಯೇಟ್ ಅ ಪಿನ್ ಅಂತ ಆಟೋಮೆಟಿಕ್ ಆಗಿ ಆಪ್ಷನ್ ಸಿಕ್ತು ನಮ್ಗೆ. ಇಲ್ಲಿ ನೋಡೋಣ ಏನೇನ್ ಆಪ್ಷನ್ಸ್ ಇದೆ ಅಂತ. Create a pin button. Create a pin. Group. Create a pin. Group. Next button. ನೆಕ್ಸ್ಟ್ ಬಟನ್ ಅಂತ ಅಷ್ಟೇ ಇದೆ. ಟ್ಯಾಬ್ ಕೊಟ್ಟು ನೋಡೋಣ ಬೇರೆ ಏನಾದ್ರೂ ಆಪ್ಷನ್ ಇದೆಯಾ ಅಂತ. ಓಕೆ, ಬೇರೆ ಏನೋ ಆಪ್ಷನ್ ಇಲ್ಲ. ನೆಕ್ಸ್ಟ್ ಬಟನ್ ನ ಮೇಲೆ ಎಂಟರ್ ಕೊಡ್ತಿದ್ದೀನಿ. Enter. New pin password edit. Type in text. ನೋಡಿ, ಇಲ್ಲಿ ನ್ಯೂ ಪಿನ್ ಅಂತ ಹೇಳ್ತಿದೆ. ಪಿನ್ ಅಂದ್ರೆ ಆಲ್ಮೋಸ್ಟ್ ನಂಬರ್ಸ್, ಅದನ್ನೇ ಕೊಡ್ಬೇಕಾಗತ್ತೆ ನಾವು. ಅಥವಾ Confirm pin password ಮತ್ತೆ edit. ಟ್ಯಾಬ್ ಕೊಟ್ರೆ ಕನ್ಫರ್ಮ್ ಕೇಳುತ್ತೆ. ಮತ್ತೆ ಟ್ಯಾಬ್ ಕೊಟ್ರೆ Include letters and symbols. Checkbox not checked. ಇನ್ಕ್ಲೂಡ್ ಲೆಟರ್ಸ್ ಅಂಡ್ ಸಿಂಬಲ್ಸ್. ಈ ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿರುತ್ತೆ ಡಿಫಾಲ್ಟ್ ಆಗಿ. ಅಂದ್ರೆ ಬರೀ ನಂಬರ್ಸ್ ಮಾತ್ರ ಅಕ್ಸೆಪ್ಟ್ ಮಾಡುತ್ತೆ. ಆಲ್ಫಾಬೆಟ್ಸ್, ಸಿಂಬಲ್ಸ್, ನಂಬರ್ಸ್ ಎಲ್ಲದನ್ನು ಇನ್ಕ್ಲೂಡ್ ಮಾಡಿ ಕೊಡ್ತೀನಿ ಅನ್ನೋದಾಗಿದ್ರೆ ಈ ಚೆಕ್ ಬಾಕ್ಸ್ ನ ಸ್ಪೇಸ್ ಕೊಟ್ಟು ಚೆಕ್ ಮಾಡ್ಬೇಕಾಗತ್ತೆ. ಮತ್ತೆ ಶಿಫ್ಟ್ ಟ್ಯಾಬ್ ಬಂದು ಎಂಟರ್ ಪಿನ್ನು, ಕನ್ಫರ್ಮ್ ಪಿನ್ನು ಎಲ್ಲ ಕೊಡ್ಬೇಕಾಗತ್ತೆ. ಸೊ ನನಗೆ ಇದು ಬೇಡ, ನಾನು ಬರೀ ನಂಬರ್ಸ್ ಕೊಡ್ತೀನಿ. ಹಾಗಾಗಿ ಶಿಫ್ಟ್ ಟ್ಯಾಬ್ ಕೊಡ್ತಿದ್ದೀನಿ. ಈಗ ನೋಡಿ, ನ್ಯೂ ಪಿನ್ ಅಂತ ಕೊಡ್ತಿದೆ. ಇಲ್ಲಿ 4 ನಂಬರ್ಸ್ ನ ನಾವು ಕೊಡ್ಬೋದು ಪಿನ್ಗೆ. ಸೊ ನಾನೀಗ ಪಿನ್ ಕೊಡ್ತಾ ಇದ್ದೀನಿ ಇಲ್ಲಿ. ಓಕೆ, ಟ್ಯಾಬ್ ಕೊಡ್ತಿದ್ದೀನಿ. ಮತ್ತೆ ಅದೇ ಕನ್ಫರ್ಮ್ ಕೇಳ್ತಿದೆ. ಸೊ ನಾವು ಫಸ್ಟ್ ಏನ್ ಕೊಟ್ವಿ ಅದನ್ನೇ ರಿಪೀಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. Include letters and symbols. Checkbox not checked. OK button to activate. ನೋಡಿ, ಓಕೆ ಬಟನ್ ಸಿಕ್ಕಿದೆ. ಇಲ್ಲಿ ಎಂಟರ್ ಕೊಡ್ತಾ ಇದ್ದೀನಿ. ಸೊ ನಮ್ಮ ಪಿನ್ ಇಲ್ಲಿ ಸೆಟ್ ಆಗುತ್ತೆ. ನೆಕ್ಸ್ಟ್ ನಾವು ಲಾಗಿನ್ ಮಾಡುವಾಗ ಪ್ರತಿ ಸರ್ತಿ ಪಿನ್ ಕೊಡಬಹುದು. Enter Microsoft account. Related settings. Account settings. Microsoft account. Sign in with a local account instead link. ನೋಡಿ, ಈಗ ಚೇಂಜಸ್ ನೋಡಿ. ಮೈಕ್ರೋಸಾಫ್ಟ್ ಅಕೌಂಟ್ ಅಂತ ಹೇಳಿ ಸೈನ್ ಇನ್ ವಿತ್ ಎ ಲೋಕಲ್ ಅಕೌಂಟ್ ಇನ್ಸ್ಟೆಡ್ ಅಂತ ಹೇಳ್ತಿದೆ. ಅಂದ್ರೆ ಇಲ್ಲಿ ಆಪ್ಷನ್ ಚೇಂಜ್ ಆಗಿದೆ. ಮೊದಲು ಸೈನ್ ಇನ್ ವಿತ್ ಎ ಮೈಕ್ರೋಸಾಫ್ಟ್ ಅಕೌಂಟ್ ಇನ್ಸ್ಟೆಡ್ ಅಂತ ಹೇಳ್ತಿತ್ತು. ಅಂದ್ರೆ ಈಗ ಮೈಕ್ರೋಸಾಫ್ಟ್ ಅಕೌಂಟ್ ಅಲ್ಲಿ ನಾವು ಸೈನ್ ಇನ್ ಆಗಿದ್ದೀವಿ ಅಂತ ಇದರಲ್ಲಿ ಕನ್ಫರ್ಮ್ ಆಯ್ತು. ನೋಡಿ, ಈಗ ನಾವು ಪಿನ್ ಸೆಟ್ ಮಾಡಿದೀವಲ್ಲ, ಹಾಗೆ ಫಿಂಗರ್ ಪ್ರಿಂಟ್ ನ ಕೂಡ ಹೇಗೆ ಸೆಟ್ ಮಾಡೋದು ಅಂತ ಕ್ವಿಕ್ ಆಗಿ ನೋಡೋಣ. ಈಗ ನಾನು ಇದನ್ನ ಕ್ಲೋಸ್ ಮಾಡ್ತಿದ್ದೀನಿ Alt F4 ಕೊಟ್ಟು. Alt F4 desktop folder view. ಆಕ್ಚುಲಿ ಆಪ್ಷನ್ಸ್ ಅಲ್ಲೇ ಸಿಗುತ್ತೆ,
ಬಟ್ ಕಾಂಪ್ಲಿಕೇಟೆಡ್ ಆಗೋದು ಬೇಡ ಅಂತ ನಾನು ಸಿಂಪಲ್ ಆಗಿ ಮತ್ತೆ ಸರ್ಚ್ ಮಾಡಿ ಹೇಗೆ ಸೆಟ್ ಮಾಡೋದು ಅಂತ ನೋಡೋಣ, ಅದಕ್ಕೆ ಕ್ಲೋಸ್ ಮಾಡಿದೆ. ಇಲ್ಲಿ ಮತ್ತೆ ನಾನು ವಿಂಡೋಸ್ ಕೀ ಕೊಡ್ತಿದ್ದೀನಿ. ಓಕೆ, ಸರ್ಚ್ ಸಿಕ್ಕಿದೆ. ಇಲ್ಲಿ ಸೈನ್ ಇನ್ ಅಂತ ಹುಡುಕ್ಬೇಕಾಗುತ್ತೆ. ಸೈನ್ SIGN. Settings app, press right to switch preview. ಸಿಕ್ಕಿದೆ, ಬೇಡ. Settings app, press right to G, sign dash in options, system settings, press. Sign in options. ಇಲ್ಲಿ ಎಂಟರ್ ಕೊಡ್ಬೇಕಾಗುತ್ತೆ. Sig, enter, settings, ways to sign in list box, facial recognition left parent Windows, hello right parent, 1 of 6. ನೋಡಿ ಇಲ್ಲಿ facial recognition ಇದೆ. Fingerprint recognition left parent. ಫಿಂಗರ್ ಪ್ರಿಂಟ್ ಅಂತ ಸಿಗುತ್ತೆ ನೋಡಿ. Fingerprint recognition left parent Windows, hello right parent, 2 of 6. ಇಲ್ಲಿ ಟ್ಯಾಬ್ ಕೊಡ್ತಾ ಇದೀನಿ. Fingerprint recognition left parent Windows, hello right parent, show all settings button collapsed, to activate press space bar. Show all settings collapsed ಅಂತ ಹೇಳ್ತಿದೆ. ಇಲ್ಲಿ ಸ್ಪೇಸ್ ಕೊಟ್ಟು ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಿದೀನಿ. Space expanded. ಓಕೆ, ಇದು ವಿಂಡೋಸ್ 10 ಅಲ್ಲೂ 11 ಅಲ್ಲೂ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ವಿಂಡೋಸ್ 10 ಅಲ್ಲಿ ಈ ತರ ಶೋ ಆಲ್ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಡೈರೆಕ್ಟ್ ಆಗಿ ನಿಮ್ಗೆ ಸೆಟಪ್ ಅಂತಾನೆ ಸಿಗ್ಬಹುದು ಟ್ಯಾಬ್ ಕೊಟ್ಟಾಗ, ಅದು ಚೆಕ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಟ್ಯಾಬ್ ಕೊಡ್ತಾ ಇದೀನಿ. Sign in with Windows apps and services, setup button to activate press space bar. ನೋಡಿ ಇಲ್ಲಿ ಸೆಟಪ್ ಅಂತ ಸಿಕ್ಕಿದೆ, ಎಂಟರ್ ಕೊಡ್ತಿದೀನಿ. Enter. Windows Hello setup, get started button to activate press space bar. Welcome to Windows Hello, your device just got more personal. Say goodbye to entering complex passwords and start using your fingerprint to unlock your device, verify your identity and buy things in the store. ಓಕೆ, ಇಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ತಿದೆ. ಅದು ನೀವು ಪ್ರತಿ ಸತಿ ಕಾಂಪ್ಲಿಕೇಟೆಡ್ ಆಗಿರುವಂತಹ ಪಾಸ್ವರ್ಡ್ ಪಿನ್ ಎಲ್ಲ ಹಾಕೋ ನೆಸೆಸಿಟಿ ಇಲ್ಲ. ಈಗ ಜಸ್ಟ್ ಫಿಂಗರ್ ಪ್ರಿಂಟ್ ಹಾಕಿದ್ರೆ ನಿಮ್ಮ ಐಡೆಂಟಿಟಿ ವೆರಿಫೈ ಆಗತ್ತೆ ಅಂತ. ಸೊ ಇಲ್ಲಿ get started button to ಫೋಕಸ್ ಗೆಟ್ ಸ್ಟಾರ್ಟೆಡ್ ಅನ್ನೋದ್ರ ಮೇಲೆ ಇದೆ, ಎಂಟರ್ ಕೊಡ್ತಾ ಇದೀನಿ. enter pin password edit type. ನೋಡಿ, ಫಿಂಗರ್ ಪ್ರಿಂಟ್ ಸೆಟ್ ಮಾಡೋಕ್ಕೂ ಮುಂಚೆ ಅದು ಫಸ್ಟ್ ಟೈಮ್ ನಮ್ಮ ಹತ್ರ ಐಡೆಂಟಿಟಿ ವೆರಿಫೈ ಮಾಡಕ್ಕೆ ಹೇಳುತ್ತೆ. ಅಂದ್ರೆ ಬೇರೆ ಯಾರೋ ಬಂದು ಫಿಂಗರ್ ಪ್ರಿಂಟ್ ಸೆಟ್ ಮಾಡಬಾರ್ದು ಅನ್ನೋದ್ರ ಉದ್ದೇಶ ಇದು. ಹಾಗಾಗಿ ಪಿನ್ ನಾವು ಏನು ಕೊಟ್ಟಿದ್ವಲ್ಲ ಆಗ್ಲೇ ಅದನ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. Start settings, cancel button to activate, press space bar, touch the fingerprint sensor repeatedly, lift and rest your finger on the sensor until setup is complete. ಓಕೆ, ಪಿನ್ ಕೊಟ್ಟ ತಕ್ಷಣ ಅದು ಫಿಂಗರ್ ಪ್ರಿಂಟ್ ಸೆಟ್ಟಿಂಗ್ಸ್ ಅಂದ್ರೆ ಸೆಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ. ಇನ್ಸ್ಟ್ರಕ್ಷನ್ ಕೂಡ ಕೊಡ್ತಿದೆ. ನೀವು ಫಿಂಗರ್ ಪ್ರಿಂಟ್ ಟಚ್ ಮಾಡಿ ಮತ್ತೆ ಬೆರಳನ್ನ ಲಿಫ್ಟ್ ಮಾಡಿ. Great, touch the sensor again. Great, touch the sensor again. ನೋಡಿ, ಮತ್ತೆ ಅದು ಹೇಳ್ತಾ ಇರುತ್ತೆ, ಅದು ಹೇಳ್ದಂಗೆ ನಾವು ಫಾಲೋ ಮಾಡಬೇಕು. Touch the sensor again. Lift and touch again. Lift your finger and touch. Lift and touch again. Great, touch the sensor again. Keep resting and lifting your finger. Close button to activate, press space bar. All set. ಯಾವಾಗ ಈ ರೀತಿ ಕ್ಲೋಸ್ ಬಟನ್ ಅಂತ ಸಿಗುತ್ತಲ್ಲ, ಅಲ್ಲಿಗೆ ನಮ್ಮ ಫಿಂಗರ್ ಪ್ರಿಂಟ್ ಒಂದು ಸೆಟ್ ಆಗಿದೆ ಅಂತ ಅರ್ಥ. ನಾವು ಬೇಕಾದ್ರೆ ಇಲ್ಲಿ ಕ್ಲೋಸ್ ಮಾಡಬಹುದು ಅಥವಾ ಟ್ಯಾಬ್ ಕೊಟ್ರೆ add another finger link. ಆಡ್ ಅನದರ್ ಫಿಂಗರ್ ಅಂತ ಸಿಗುತ್ತೆ. ಸೇಮ್ ಪ್ರೊಸೀಜರ್. ಪಿನ್ ಕೇಳಿದ್ರು ಕೇಳಬಹುದು ಅಥವಾ ಕೇಳಲಿಲ್ಲ, ಆಲ್ರೆಡಿ ನಾವು ಕೊಟ್ಟಿದೀವಲ್ಲ, ಹಾಗಾಗಿ ಸೇಮ್ ಫಿಂಗರ್ ಪ್ರಿಂಟ್ ಡೈರೆಕ್ಟ್ ಆಗಿ ಅದು ತಗೊಂಡು ಕ್ಲೋಸ್ ಬಟನ್ಗೆ ನಮ್ಮನ್ನ ಕರ್ಕೊಂಡ್ ಬರುತ್ತೆ. ಸೊ ನಾನೀಗ ಇನ್ನೊಂದು ಫಿಂಗರ್ ಸೆಟ್ ಮಾಡೋದಿಲ್ಲ, ಹಾಗಾಗಿ ಕ್ಲೋಸ್ ಬಟನ್ ಮೇಲೆ ಎಂಟರ್ ಕೊಡ್ತಾ ಇದೀನಿ. Ways to sign in list box, fingerprint recognition left parent Windows, hello right parent, fingerprint. ಸೊ ಇಲ್ಲಿ ಪಾಸ್ವರ್ಡ್ ಸೆಟ್ ಆಗುತ್ತೆ. ಡಿಫಾಲ್ಟ್ ಆಗಿ ನಮ್ಮ ಮೈಕ್ರೋಸಾಫ್ಟ್ ಅಕೌಂಟ್ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಸೈನ್ ಇನ್ಗೆ ಪಿನ್ ಕೂಡ ಸೆಟ್ ಆಗಿರುತ್ತೆ. ಅಂದ್ರೆ ಫಿಂಗರ್ ಪ್ರಿಂಟ್ ನಮ್ದು ಯಾವಾಗಾದ್ರೂ ತಗೊಳ್ತಿಲ್ಲ, ಏನಾದ್ರೂ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ನಾವು ಪಿನ್ ಕೊಟ್ಟು ಈಸಿಯಾಗಿ ಸೈನ್ ಇನ್ ಆಗ್ಬಹುದು. ಅಥವಾ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದ್ರೆ ಫಿಂಗರ್ ಪ್ರಿಂಟ್ ಇಂದ ಇನ್ನೂ ಆರಾಮಾಗಿ ಸೈನ್ ಇನ್ ಆಗ್ಬಹುದು. ಇನ್ ಕೇಸ್ ನಿಮ್ಗೆ ಇದು ಯಾವ್ದು ಬೇಡ ಅನ್ನೋದಾದ್ರೆ, ಈಗ ಎಕ್ಸಾಂಪಲ್ ಫಿಂಗರ್ ಪ್ರಿಂಟ್ ಬೇಡ ಅನ್ನೋದಾದ್ರೆ ಇದೇ ಆಪ್ಷನ್ ಇದೆಯಲ್ಲ, ಈಗ ಇಲ್ಲಿ ನಾವು ಆರೋ ಕೀಸ್ ಮಾಡಿ ಫೇಶಿಯಲ್ ರಿಕಗ್ನಿಷನ್ ಫಿಂಗರ್ ಪ್ರಿಂಟ್ ಎಲ್ಲ ನೋಡಿದ್ವಲ್ಲ, ಇಲ್ಲಿ ಟ್ಯಾಬ್ ಕೊಟ್ರೆ ನೋಡಿ ರಿಮೂವ್ ದಿಸ್ ಸೈನ್ ಇನ್ ಆಪ್ಷನ್ ಅಂತ ಕೂಡ ನಮ್ಗೆ ಆಪ್ಷನ್ ಸಿಗುತ್ತೆ. ಇದನ್ನ ರಿಮೂವ್ ಮಾಡ್ಬೇಕಾದ್ರೂ ಮತ್ತೆ ನಮ್ಮ ಹತ್ರ ಐಡೆಂಟಿಟಿ ಕೇಳುತ್ತೆ, ಅಂದ್ರೆ ಪಿನ್ ಅಥವಾ ಪಾಸ್ವರ್ಡ್ ಏನಾದ್ರು ಕೊಡ್ಲಿಕ್ಕೆ ಹೇಳುತ್ತೆ. ಸೊ ಅದನ್ನ ನಾವು ಎಂಟರ್ ಮಾಡಿ ರಿಮೂವ್ ಕೂಡ ಮಾಡಬಹುದು. ಅಥವಾ ಪಿನ್ ಆಗಿದ್ರೆ pin left parent Windows, hello right parent. ಪಿನ್ ಸಿಕ್ಕಿದೆಯಲ್ಲ, ಇಲ್ಲಿ ಆರೋ ಕೀ ಮಾಡಿದ್ಮೇಲೆ ಟ್ಯಾಬ್ ಕೊಟ್ರೆ pin left parent Windows, hello right parent, show all settings button collapsed. ಶೋ ಆಲ್ ಸೆಟ್ಟಿಂಗ್ಸ್, ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ. ಸ್ಪೇಸ್ ಕೊಟ್ಟು space expanded. ಮತ್ತೆ ಟ್ಯಾಬ್ ಕೊಟ್ರೆ change pin button to activate, press ಚೇಂಜ್ space bar. ಪಿನ್ ಅಂತ ಕೂಡ ಸಿಗುತ್ತೆ. ಅಂದ್ರೆ ನಮ್ಗೆ ಹಳೇದ್ ಬೇಡ, ಹೊಸದ್ ಏನಾದ್ರು ಪಿನ್ ಕೊಡ್ಬೇಕು ಅಂದ್ರೆ ಇಲ್ಲಿ ಚೇಂಜ್ ಮಾಡಬಹುದು. remove this sign dash in option. ಅಥವಾ ಟ್ಯಾಬ್ ಕೊಟ್ರೆ ರಿಮೂವ್ ದಿಸ್ ಸೈನ್ ಇನ್ ಆಪ್ಷನ್, ಇದು ಕೂಡ ನಮ್ಗೆ ಸಿಗುತ್ತೆ. ಅಂದ್ರೆ ಚೇಂಜ್ ಮಾಡಬಹುದು ಅಥವಾ ಬೇಡ ಅನ್ಸಿದ್ರೆ ಕಂಪ್ಲೀಟ್ ಆಗಿ ಪಿನ್ ಏನಿದೆ ಅದನ್ನ ರಿಮೂವ್ ಮಾಡಬಹುದು. ಸೊ ಇದಿಷ್ಟು ನಮ್ಗೆ MS ಅಕೌಂಟ್ ನ ಲ್ಯಾಪ್ಟಾಪ್ ಗೆ ಕನ್ಫಿಗರ್ ಮಾಡಿದ್ಮೇಲೆ ಸಿಗುವಂತ ಬೆನಿಫಿಟ್ಸ್. ಆರಾಮಾಗಿ ನಾವು ಲ್ಯಾಪ್ಟಾಪ್ ಗೆ ಸೆಕ್ಯೂರಿಟಿ ಕೂಡ ಪ್ರೊವೈಡ್ ಮಾಡಬಹುದು. ಅಂದ್ರೆ ನಮ್ಮ ಲ್ಯಾಪ್ಟಾಪ್ ನ ಬೇರೆ ಯಾರು ಆಕ್ಸೆಸ್ ಮಾಡದಿರೋ ಹಾಗೆ ಪ್ರೊಟೆಕ್ಟ್ ಕೂಡ ಮಾಡಬಹುದು. ಹಾಗೆ ಪಾಸ್ವರ್ಡ್ ಮಾತ್ರ ಹಾಕೋದ್ರ ಬದಲು
ಪಿನ್ ಮತ್ತೆ ಫಿಂಗರ್ ಪ್ರಿಂಟ್ನ ಕೂಡ ಸೆಟ್ ಮಾಡಿ ಈಸಿಯಾಗಿ ಲಾಗಿನ್ ಮಾಡಬಹುದು. ಹಾಗೆ ಮುಂದಿನ ಟ್ಯುಟೋರಿಯಲ್ನಲ್ಲಿ ಮೈಕ್ರೋಸಾಫ್ಟ್ ಸ್ಟೋರ್ಗೆ ನಾವು ಹೇಗೆ ಸೈನ್ ಇನ್ ಆಗೋದು ಮತ್ತೆ ಅಲ್ಲಿಂದ ಆ್ಯಪ್ಸ್ಗಳನ್ನು ಹೇಗೆ ಡೌನ್ಲೋಡ್ ಮಾಡೋದು, ಅಲ್ಲಿರುವಂತಹ ಆ್ಯಪ್ಸ್ನ ಹೇಗೆ ಅಪ್ಡೇಟ್ ಮಾಡೋದು, ಇದೆಲ್ಲದನ್ನ ತಿಳ್ಕೊಳ್ಳೋಣ. ಸೊ ಇವತ್ತಿನ ಟ್ಯುಟೋರಿಯಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಟ್ಯುಟೋರಿಯಲ್ನಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.